ಬಾಸ್ ಟಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಡಿಸೆಂಬರ್ ಮಾಸವೇಶ್ಯ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗೋದೇ ಕಷ್ಟ ಆಗ್ತದೆ. ಯಾಕೆ ಅಂದರೆ ಮೀನರಾಶಿಯಲ್ಲಿ ಶನಿ ಗೋಚರ ಇದೆ. ಶನಿ ಜನ್ಮನೇ ದ್ವಾದಶೇ ಮಂದೇ ಚತುರ್ಥೇ ನವಪಂಚಮೇ. ಈ ಸ್ಥಾನದಲ್ಲಿ ಏನಾಗುತ್ತೆ, ನಿಮ್ಮ ನವಪಂಚಮೆ ಆ ಜಾಗದಲ್ಲಿ ಇದ್ದಾಗ, ದ್ವಾದಶದಲ್ಲಿ ಜನ್ಮರಾಶಿಯಲ್ಲಿ ಶನಿ ಇದ್ದಾಗ, ಪಂಚಮದಲ್ಲಿ ಅರ್ಧಾಷ್ಟಮದಲ್ಲಿ ಶನಿ ಇದ್ದಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಈ ಒಂದು ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಜನ್ಮರಾಶಿಯಲ್ಲಿರ್ತಕ್ಕಂಥ ಶನಿ ಮೂರನೇ ಭಾವವನ್ನು, ತೃತೀಯ ಭಾವವನ್ನು ಅಂದರೆ ಮೂರನೇ ರಾಶಿಯನ್ನು, ಸಪ್ತಮ ಭಾವವನ್ನು, ದಾಂಪತ್ಯ ಸ್ಥಾನವನ್ನು, ಆಮೇಲೆ ದಶಮ ಭಾವವನ್ನು, ಉದ್ಯೋಗ ಸ್ಥಾನವನ್ನು ಶನಿ ನೋಡೋದ್ರಿಂದ ಅಷ್ಟುವರೆಗೆ ನಷ್ಟ ಆಗ್ತದೆ. ಒಂದು ದಾಂಪತ್ಯ ನಷ್ಟ ಆಗತ್ತೆ. ಒಂದು ತೃತೀಯ ಭಾವ ಅಂದರೆ ಭ್ರಾತೃಭಾವ ಅಂತ ಅಣ್ಣ, ತಮ್ಮ, ಸಹೋದರ, ಸಹೋದರಿ, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲ ಒಂದು ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಕರು ನಮ್ಮ ಸಂಪರ್ಕಕ್ಕೆ ಬರುವಾಗ ನಮಗೆ ಗುಡ್ ವಿಲ್ ಇರಬೇಕು ಅಂದರೆ ತೃತೀಯ ಭಾವ ಚೆನ್ನಾಗಿರಬೇಕು. ಶನಿ ವಿಶೇಷವಾಗಿ ಶನಿ ದೃಷ್ಟಿ ತುಂಬ ಕೆಟ್ಟದ್ದು. ಹಾಗಾಗಿ ಶನಿ ಮೂರನೇ ಭಾವವನ್ನು ನೋಡೋದ್ರಿಂದ ದೊಡ್ಡಪ್ಪ, ಚಿಕ್ಕಪ್ಪ ಮತ್ತು ಅವ್ರ ಮಕ್ಕಳು, ಅವರ ಹೆಂಡತಿ ಅವರೆಲ್ಲ ಏನಾಗ್ತಾರೆ, ನಮಗೆ ವಿರೋಧವನ್ನು ಮಾಡ್ತಾರೆ. ಕಾರಣ ತೃತೀಯ ಭಾವಕ್ಕೆ ಶನಿ ದೃಷ್ಟಿ ಇರೋದ್ರಿಂದ ಅಲ್ಲಿ ನಮಗೆ ತೊಂದರೆ ಆಗ್ತದೆ. ಆಮೇಲೆ ಧನಸ್ಥಾನವನ್ನು ನಾವು ನೋಡ್ತಾ ಇದ್ವಿ. ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಕುಜನು ಈ ರಾಶಿಗೆ ಅವನು ಒಳ್ಳೆಯವನಾದರೂ ಕೂಡ ಅಲ್ಲಿ ಶನಿಯ ಪ್ರಭಾವ ಇರೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತೀವಿ, ಸಾಲಗಾರರಾಗ್ತಾರೆ. ಯಾಕೆ ಮೀನರಾಶಿಯವರು ಸಾಲ ಮಾಡುವಂಥ ಯೋಗ, ಸಾಲಗಾರರಾಗುವಂಥ ಯೋಗ, ಕಟ್ಟಕ್ಕಾಗದೆ ತೊಂದರೆ ಪಡುವಂಥ ಯೋಗ ಉಂಟಾಗ್ತದೆ. ಇನ್ನು ಗಾರ್ಮೆಂಟ್ಸ್ ಕೆಲಸ ಮಾಡೋರು ಅವರಿಗೆ ತೊಂದರೆ, ಇನ್ನು ಈ ಇಂಡಸ್ಟ್ರಿ ಇಟ್ಕೊಂಡು ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಆನಂತರದಲ್ಲಿ ಪೆಟ್ರೋಲು ಬಂಕ್ ಇಟ್ಕೊಂಡವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಈ ರೀತಿ ತೊಂದರೆಗಳು ಇವರಿಗೆ ಉದ್ಯೋಗದಲ್ಲಿ ಬರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಾವು ಮೂರನೇ ಭಾವದಲ್ಲಿ ಭ್ರಾತೃಭಾವ, ಅಣ್ಣ ತಮ್ಮ, ಈ ನಮ್ಮ ಕುಟುಂಬ ವರ್ಗ ಏನಿರುತ್ತೆ, ಭ್ರಾತೃ ವರ್ಗ ಅಂತ ಹೇಳ್ತೀವಿ, ರಕ್ತ ಸಂಬಂಧಿಕರು, ಅಲ್ಲಿಂದ ನಮಗೆ ವಿರೋಧ ಬರುತ್ತೆ. ನಮಗೆ ಅಂತಂದರೆ ಮೀನರಾಶಿಯವರಿಗೆ ವಿರೋಧ ಬರುತ್ತೆ. ಆನಂತರದಲ್ಲಿ ಚತುರ್ಥ ಭಾವ, ನಾಲ್ಕನೇ ಮನೆಯಲ್ಲಿ ಗುರು ಇದ್ದಾನೆ, ಕೇಂದ್ರದಲ್ಲಿ ಗುರು ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಈ ಮೀನರಾಶಿಗೆ ದಶಮಾಧಿಪತಿಯಾಗಿ ಅವನು ಚತುರ್ಥ ಭಾವದಲ್ಲಿ ರಾಶಿಯಾಧಿಪತಿಯಾಗಿದ್ದಾನೆ. ಹಾಗಾಗಿ ಗುರುವಿನ ಬಲ ಇಲ್ಲದೇ ಇದ್ದರೂ ಕೂಡ, ಗುರುವಿನ ಅಲ್ಲಿ ಬಲ ಇಲ್ಲದೇ ಇದ್ದು ಗುರು ದೃಷ್ಟಿ 10ನೇ ಮನೆಗೆ ಇರೋದ್ರಿಂದ ಊಟ ತಿಂಡಿ ಬಟ್ಟೆಗೆ ಜೀವನಕ್ಕೆ ಕೊರತೆ ಆಗೋದಿಲ್ಲ ಅಂತ ನಾವು ಹೇಳಬೇಕು. ಅದು ಕೂಡ ಒಳ್ಳೆಯದು. 8ನೇ ಮನೆಯಲ್ಲಿ ಗುರು ನೋಡೋದ್ರಿಂದ ಅಂದರೆ ಅಷ್ಟಮ ಸ್ಥಾನವನ್ನು ಗುರುದೃಷ್ಟಿ ಇದೆ ರಾಶಿಗೆ. ಹಾಗಾಗಿ ಅವರಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಕೆಟ್ಟರು ಆಯುಷ್ಯ ಕಮ್ಮಿ ಆಗೋದಿಲ್ಲ. ಈ ಒಂದು ಮೇಷರಾಶಿಯವರಿಗೆ ಮೀನರಾಶಿಯವರಿಗೆ ದೀರ್ಘಾಯುಷ್ಯ ಯೋಗ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡ್ಕೊಳ್ಳೋಗೋದಿಲ್ಲ. ಆನಂತರದಲ್ಲಿ ನಾವು ನೋಡ್ತಕ್ಕಂಥದ್ದು ಪಂಚಮ ಸ್ಥಾನ. ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಸ್ವಲ್ಪ ಓದಬೇಕು, ಪ್ರಯತ್ನ ಪಟ್ಟರೆ ಎಲ್ಲ ಸಿಗತ್ತೆ ಅಂತ ನಾವು ಹೇಳಬೇಕು. ಆಮೇಲೆ 6ನೇ ಮನೆ ನೋಡಿದ್ರೆ 6ರಲ್ಲಿ ಕೇತು ಶತ್ರುಗಳನ್ನ ಕ್ರಿಯೇಟ್ ಮಾಡಿಬಿಡ್ತಾನೆ. ಯಾಕೆ 12ರಲ್ಲಿ ರಾಹು ಮತ್ತು 6ರಲ್ಲಿ ಕೇತು ಇದ್ರೆ ಏನಾಗುತ್ತೆ, ರೋಗ, ಸಾಲ, ಶತ್ರು, ಮನೆಯಲ್ಲಿ ರೋಗ, ರುಜಿನ, ಕಾಯಿಲೆ, ಕಸಾಯಗಳು ಹೆಚ್ಚಾಗ್ತದೆ. ಆನಂತರದಲ್ಲಿ ಶತ್ರುಗಳೇ ಹೆಚ್ಚಾಗ್ತಾರೆ. ಶತ್ರುಗಳು ನೀವು ಏನೂ ಮಾಡಿಲ್ಲ ಅಂದರೂ ಜಗಳ ಮಾಡ್ತಾರೆ, ತಪ್ಪಿಲ್ಲ ಅಂದರೂ ಜಗಳ ಮಾಡ್ತಾರೆ, ತಪ್ಪಿದ್ರೂ ಜಗಳ ಮಾಡ್ತಾರೆ, ನೀವು ಏನೇ ಹೇಳಿದ್ರು ಹೇಳಿದ್ದಾನೆ ಪದೇ ಪದೇ ಹೇಳಿ ತಲೆ ತಿಂತಾರೆ, ಇವೆಲ್ಲ ಇರ್ತದೆ. 6ನೇ ಮನೆಯಲ್ಲಿ ಕೇತು ಇದ್ದಾಗ ತಲೆ ಇಲ್ಲದೆ ಮಾತಾಡ್ತಾರೆ. ಕೇತುಗೆ ತಲೆ ಇಲ್ಲದೆ ಹೋಗಿದ್ದರಿಂದ ಯೋಚನೆ ಇರೋದಿಲ್ಲ. ತಲೆ ಇಲ್ಲದೆ ಮಾತಾಡೋದು ಅಂತಂದರೆ ನಮ್ಗೆ ಯಾವುದೇ ನಮ್ಮ ಕಂಟ್ರೋಲ್ ಇಲ್ಲದೆ ನಮ್ಗೆ ಯೋಚನೆ, ಶತ್ರುಗಳು ಏನು ಮಾಡ್ತಾರೆ, ಶತ್ರುಗಳು ಯಾವುದೇ ಕಂಟ್ರೋಲ್ ಇಲ್ಲದೆ ಮಾತಾಡ್ತಾರೆ. ಅವ್ರು ಹೇಳ್ದನ್ನು ನಾವು ತಡೆಯೋಕ್ಕಾಗೋದಿಲ್ಲ. ಎದುರುಗಡೆ ಇವ್ರು ಯಾರು ಹೇಳ್ತಾ ಅದನ್ನು ನಾವು ತಡೆಯೋಕ್ಕಾಗಲ್ಲ. ನಾವು ಏನು ಹೇಳಬೇಕು ಅದನ್ನು ಹೇಳೋದು. ಕೇಳಿದ್ರೆ ಕೇಳ್ತಾರೆ, ಬಿಟ್ಟರೆ ಬಿಡ್ತಾರೆ, ಅವರನ್ನು ಬಿಟ್ಬಿಡಿ. ಯಾಕೆ ಅಂದರೆ ಕೇತು 6ರಲ್ಲಿದ್ದಾಗ ಗ್ರಹ ಸಂಚಾರ ಹಂಗಿರ್ತದೆ. ಯಾಕೆ ಅಂತಂದರೆ ಪ್ರತಿಯೊಂದು ಕೂಡ ಮಂಡಕ ಇದೆ ಅಂತ ನಾವು ಹೇಳ್ತೀವಿ. ಕೆಲಸಕ್ಕೆ ಬರದೇ ಇರತಕ್ಕಂಥ ಮಾತಾಡೋದು, ಉಪಯೋಗಕ್ಕೆ ಬರದೇ ಇರತಕ್ಕಂಥ ಮಾತಾಡೋದು, ಏನೇ ಮಾತಾಡಿದ್ರು ಕೂಡ ಅರ್ಥ ಇಲ್ಲದೆ ಮಾತಾಡೋದು, ಈ ಸಿಕ್ಕದಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಅವ್ರ ಮೇಲೆ ಅಪವಾದ ಹಾಕೋದು, ಇವ್ರ ಮೇಲೆ ಅಪವಾದ ಹಾಕೋದು, ಇವ್ರಿಗೆ ಹಂಗೆ ಹೇಳೋದು. ಅವ್ರ ಬಾಯಿ ಸುಮ್ಮನೆ ಇರೋದೇ ಏನೋದು ಹೇಳ್ತಾನೇ ಇರ್ತಾರೆ. ಯಾಕೆ ಅವ್ರಿಗೆ 6ನೇ ಮನೆಯಲ್ಲಿ ಏನಾಗ್ತದೆ, ಶತ್ರುಗಳು ಕ್ರಿಯೇಟ್ ಆಗ್ತಾರೆ. ಕ್ರಿಯೇಟಾಗಿ ಬ್ಯಾಡದೇ ಇರೋದೆಲ್ಲ ವಿಚಾರಗಳು ಬಂದು ನಮಗೆ ತೊಂದರೆ ಕೊಡ್ತದೆ. ನಾವು ಮಾಡದೇ ಇರೋ ತಪ್ಪೆಲ್ಲ ನಮ್ಮ ಮೇಲೆ ಹಾಕ್ತಾರೆ. ಆವಾಗ ನೀವು ಏನು ಮಾಡಬೇಕು ಮೀನರಾಶಿಯವರು, ಸಪ್ತಮ ದೇವಚಿಂತನಂ, ಯಾರು ಏನೇ ಮಾಡಿದ್ರು ಭಗವಂತ ನೀನು ನೋಡು, ತಪ್ಪು ಮಾಡಿದವನಿಗೆ ಶ್ರೀನಿವಾಸ ಶಿಕ್ಷೆ ಕೊಡ್ತಾನೆ ಅಂತೇಳಿ ಬಿಡಬೇಕು. ಇನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಹಾಗಾಗಿ ಬೇರೆ ಹೇಳಿದಂತ ತಡೆಯೋಕ್ಕಾಗೋದಿಲ್ಲ. ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿದ್ರೆ ಒಪ್ಪಲಿಲ್ಲ ಅವರು ಆ ವಿಷಯನ ಅಲ್ಲಿಗೆ ಬಿಡಬೇಕು. ಅವ್ರ ಬಾಯಿಗೆ ಬೀಗ ಹಾಕೋಕ್ಕಾಗಲ್ಲ, ಹೇಳ್ತಾ ಇರ್ತಾರೆ ಅಂತ ನಾವು ಬಿಡಬೇಕು. ಯಾಕೆಂದರೆ ಇವೆಲ್ಲೂ ಜಗಳ ಮಾಡಬಾರ್ದು, ತೊಂದರೆ ತೊಡಕುಗಳು ಮಾಡ್ಕೊಳಕ್ಕೆ ಹೋಗಬಾರ್ದು. ಜಗಳ ಮಾಡಿದ್ರೆ ಏನಾಗುತ್ತೆ, ದ್ವಿತೀಯಾಧಿಪತಿ ಕುಜ ಆಗ್ತಾನೆ. ಹಾಗಾಗಿ ಇದು ಬೆಳಕೊಂಡು ಹೋಗ್ತದೆ. ಹೇಳ್ತಾರೆ ಉದ್ಯೋಗ ಕಲಹ ಕಂಡು ದೂತಂಬದ ಬರುತ್ತೆ ಆಹಾರ ಸೇವನಾಥ ಉದ್ಯೋಗ ಕಲಹ ಕಂಡು ಇದೆಲ್ಲ ಏನಾಗುತ್ತೆ, ಕಲಹ ಏನು ಬೆಳ್ಕೊಂಡು ಹೋಗ್ತದೆ. ಯಾವುದೇ ಆದ್ರೂ ನೀವು ಏನು ಹೆಚ್ಚಿಗೆ ಮಾಡ್ತಾರೆ ಅದು ಬೆಳ್ಕೊಂಡು ಹೋಗ್ತದೆ, ಏನು ಜಾಸ್ತಿ ಮಾಡಿ ಬೆಳ್ಕೊಂಡು ಹೋಗುತ್ತೆ. ಜಗಳ ನೀವು ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. 3 ತಿಂಗಳ ಮಾಡ್ತಾಯಿರಿ, ನೀವು ದಿವಸ ಮಾಡ್ತಾಯಿರಿ, ಅದಕ್ಕೆ ಎಂಡ್ ಅಂತ ಇರೋದಿಲ್ಲ. ಯಾಕೆಂದರೆ ರಿಸಲ್ಟ್ ಇಲ್ಲ ಅದರಲ್ಲಿ. ಹಾಗಾಗಿ ಅದರಲ್ಲಿ ಉಪಯೋಗ ಆಗಲ್ಲ. ಕೂತು ಮಾತಾಡಿಕೊಂಡು
ಸರಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಚೆನ್ನಾಗಿರ್ತದೆ ಮತ್ತು ಭವಿಷ್ಯದಲ್ಲಿ ಚೆನ್ನಾಗಿರ್ತದೆ. ಅದನ್ನು ಫಸ್ಟ್ ನಾವು ಕಲ್ತ್ಕೊಂಡ್ರೆ ಅಥವಾ ಯಾರು ಒಬ್ಬರು ಕಲ್ತ್ಕೊಂಡ್ರೆ ಜೀವನದಲ್ಲಿ ಸರಿ ಹೋಗುತ್ತೆ. ಹಾಗಾಗಿ ಕೇತುವಿಂದ ಎಲ್ಲ ರಗಳೆಗಳಾಗ್ತಾ ಇರ್ತದೆ. ಆ ನಂತರದಲ್ಲಿ ರಗಳೆ ಬೇರೆ ಕಡೆ ಹೋಗ್ತದೆ. ಯಾಕೆ ಅಂದರೆ ಕೇತು ಬದಲಾವಣೆ ಆಗ್ತಾನೆ. ಕೇತು ಬದಲಾವಣೆ ಆಗಿ ಮುಂದಿನ ಮನೆಗೆ ಅವನು ಹೋದಾಗ ಆಗಾಗ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ, ಬೇರೆಯವರಿಗೆ ಸಮಸ್ಯೆ ಹೆಚ್ಚಾಗ್ತದೆ. ಹೀಗೆ ರಾಹುಕೇತುಗಳು ಮಾಯಾಗ್ರಹ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ತಂದು ಇಡ್ತಾರೆ. ಇವಾಗ ಶತ್ರು, ಸಾಲ, ರೋಗದ ಮನೆಯಲ್ಲಿರೋದ್ರಿಂದ ರೋಗಬಾಧೆ, ಶತ್ರುಬಾಧೆ, ಸಾಲ ಬಾಧೆ ಇವನ್ನು ಮಾಡ್ತಾರೆ. ಆಮೇಲೆ ಇದೇ ಬಾಧೆ ಬೇರೆಯವ್ರಿಗೆ ಹೋಗ್ತದೆ, ನಮ್ಮ ಸಮಸ್ಯೆ ಕ್ಲಿಯರ್ ಆಗ್ತದೆ. ಹೀಗೆ ಈ ರಾಹುಕೇತುಗಳು ಮಾಯಾಗ್ರಹಗಳು 1.5 ವರ್ಷಗಳ ಕಾಲ ಒಬ್ಬೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇವರು ದ್ವಾದಶ ರಾಶಿಗಳ ಮೇಲೆ 18 ವರ್ಷಗಳ ಕಾಲ ಪ್ರಯಾಣವನ್ನು ಮಾಡ್ತಾರೆ ಎನ್ನುವಂಥದ್ದು. ಹಾಗಾಗಿ ನಾವು ದಾಂಪತ್ಯವನ್ನು ನೋಡಬೇಕು. ದಾಂಪತ್ಯ ಜೀವನವನ್ನು ಚಿಂತನೆ ಮಾಡಿದ್ರೆ ದಾಂಪತ್ಯದಲ್ಲಿ ಸಪ್ತಮ ಭಾವಕ್ಕೆ ಶನಿ ದೃಷ್ಟಿ, ಅಲ್ಲಿ ಶನಿ ದೃಷ್ಟಿ ಲಗ್ನ ರಾಶಿಯಲ್ಲಿದ್ದು ಒಳ್ಳೆ ಮನೆ ಶನಿ ನೋಡುವಾಗ ದಾಂಪತ್ಯ ಕೆಟ್ಟೋಗೋದು, ಅಸಮಾಧಾನ ಆಗೋದು, ಗಲಾಟೆ ಆಗೋದು, ಡಿವೋರ್ಸ್ ಆಗೋದು, ಬಿಟ್ಟು ಹೋಗೋದು, ಇಂಥ ಸಂದರ್ಭಗಳು ಮಾಡ್ತಾರೆ ಅಂತ ಸಂದರ್ಭಗಳು ಅದಕ್ಕೆ ಬರ್ತದೆ. ನೋಡಿ ನಾವು ಡಿವೋರ್ಸ್ ತಗೋತೀವಿ ಅಂತ ಹೇಳ್ತಾರೆ, ಬೇಡ ಅಂತ ಹೇಳಿದ್ರೆ ಅವ್ರು ಕೇಳೋದಿಲ್ಲ, ಹಠ ಹಿಡ್ಕೊಂಡು ಕೂತ್ಕೋತಾರೆ. ಏನು ಹೇಳ್ತಾರೆ? ಶೌರ್ಯಮರ್ಕಿ ರಿಪುವಯನ ಶೌರ್ಯಮರ್ಕಿಹಿ ಅಂದರೆ ರಿಪುವಯ ಶತ್ರುಗ್ರಹ ಶುಕ್ರ ಮಾಡಿದ್ರೆ ಹಠ ಸಾಧನೆಯನ್ನು ಶನಿ ಮಾಡ್ತಾನೆ. ಹಾಗೆ ಅಂತ ಹಠ ಸಾಧನೆಯನ್ನು ಮಾಡೋದ್ರಿಂದ ನಷ್ಟ ಉಂಟಾಗ್ತದೆ, ದಾಂಪತ್ಯ ಕಲಹ ಬರುತ್ತೆ, ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ನಷ್ಟ ಆಗ್ತದೆ. ಯಾವುದೇ ನಮ್ಮ ಒಂದು ಸಂಬಂಧಿಕರ ವಿಚಾರ ಅಥವಾ ಯಾವುದೇ ಒಬ್ಬರು ವ್ಯಕ್ತಿಯಲ್ಲಿ ನಾವು ಅವ್ರು ಚೆನ್ನಾಗಿಲ್ಲ ಅಂದರೆ ಬಿಡಬೇಕು, ಚೆನ್ನಾಗಿ ಎಕ್ಸೆಪ್ಟ್ ಮಾಡಬೇಕು. ಜಗಳ ಮಾಡಿದ್ರಿಂದ ರಿಸಲ್ಟ್ ಬರೋದಿಲ್ಲ. ಅದರಿಂದ ಒಂದು ದಾಂಪತ್ಯ ಹಾಳಾಗ್ತದೆ, ಬಿಸ್ನೆಸ್ ಹಾಳಾಗ್ತದೆ, ಜನ ಹಾಳಾಗ್ತಾರೆ, ಕುಟುಂಬ ಕೆಟ್ಟೋಗ್ತದೆ, ನಮ್ಮ ಒಳ್ಳೆಯತನ ಕೆಟ್ಟೋಗ್ತದೆ, ನಮ್ಮಲ್ಲಿ ಎಲ್ರಿಗೂ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರು ಯಾರ ಜೊತೆಗೂ ಜಗಳ ಮಾಡಬಾರ್ದು. ಏಕೆಂದರೆ ಮೀನರಾಶಿಯವರಿಗೆ ಯಾವುದೇ ರೀತಿ ತೊಂದರೆಗಳು ಅವ್ರಿಗೂ ಬರಬಾರ್ದು, ಎದುರುಗಡೆಯವರೆಗೂ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಅಂಥ ಸಮಸ್ಯೆಗಳು ಮೀನರಾಶಿಯವ್ರಿಗೆ ಕ್ರಿಯೇಟ್ ಆಗ್ತದೆ, ಪದೇ ಪದೇ ಕ್ರಿಯೇಟ್ ಆಗ್ತದೆ. ಆವಾಗ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂದರೆ ಒಬ್ಬರು ತಾಳ್ಮೆ ಕಳ್ಕೊಂಡಿಲ್ಲ ಅಂದರೆ ತೊಂದರೆ ಆಗಲ್ಲ. ಹಾಗಾಗಿ ಇಬ್ಬರು ತಾಳ್ಮೆ ಕಳ್ಕೊಂಡ್ರೆ ಸಮಸ್ಯೆ ಆಗ್ತದೆ. ಹಾಗಾಗಿ ಭಾಳ ಹುಷಾರಾಗಿರಬೇಕಾಗತ್ತೆ. ಇನ್ನು ಅಷ್ಟಮ ಸ್ಥಾನ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಆಯುಷ್ಯ ಚೆನ್ನಾಗಿರುತ್ತೆ. ದಶಮ ಸ್ಥಾನ ಉದ್ಯೋಗ ಸ್ಥಾನ ಕೆಟ್ಟೋಗಿರ್ತದೆ. ಉದ್ಯೋಗ ಸ್ಥಾನ 10ನೇ ಮನೆ ನಾವು ಚಿಂತನೆಯನ್ನು ಮಾಡಿದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಉದ್ಯೋಗ ಸ್ಥಾನ ಭಾಗ್ಯಸ್ಥಾನ ಏನೂ ಇಲ್ಲ, ಭಾಗ್ಯಪುರುಷನ ಭಾಗ್ಯ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ತಾನಾಗಿ ಬರ್ತಕ್ಕಂಥದ್ದು ಏನೂ ಇಲ್ಲ, ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಯೋಗಗಳನ್ನು ನಾವು ಜನಗಳನ್ನು ಸಮಾಜವನ್ನು ನೋಡಿದಾಗ ನಾವು ಏನೂ ಮಾಡಲ್ಲ, ನಾವು ಮಾಡಿರ್ತಕ್ಕಂಥ ಒಂದು ಪುಣ್ಯ, ನಾವು ಮಾಡ್ತಕ್ಕಂಥ ಆಸ್ತಿ, ಪೂರ್ವಜರು ಮಾಡಿರ್ತಕ್ಕಂಥದ್ದು ನಮಗಿರ್ತದೆ. ಅದು ತಾನಾಗಿಯೇ ಎಲ್ಲ ಕುಂತಲ್ಲಿ ಕೆಲಸ ದುಡ್ಕೊಂಬರ್ತದೆ. ದುಡಿಯೋದು ಬೇರೆ, ನಾವು ದುಡಿಯೋದು ಬೇರೆ. ನಮಗೆ ಈ ಮೀನರಾಶಿಯವರಿಗೆ ಹೇಗೆ ಅಂದರೆ ಅವರು ಸ್ವಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರ ಜೀವನವನ್ನು ಮಾಡಬೇಕಾಗತ್ತೆ. ಕೆಲವು ಅವರಿಗೆ ದುಡ್ಡು ಹೋಗಿ ಕೆಲಸ ಮಾಡಿ ದುಡ್ಕೊಂಬಂದು ಅವರಿಗೆ ಕೊಡ್ತಾರೆ. ಅವರೇನು ಕೆಲಸ ಮಾಡಲ್ಲ, ದುಡ್ಡು ಕೆಲಸ ಮಾಡ್ತದೆ. ಹೀಗೆ ಅದು ದುಡ್ಕೊಂಬಂದು ಅವರಿಗೆ ಕೊಡ್ತದೆ. ಕುಂತಲ್ಲಿ ಅವ್ರಿಗೆ ಎಷ್ಟೋ ಕೆಲವು ಜನಕ್ಕೆ ಉದಾಹರಣೆಗೆ ಹೇಳ್ತೀನಿ, ಬಾಡಿಗೆ ಬರುತ್ತೆ, 1 ಲಕ್ಷ 2 ಲಕ್ಷ ಬಾಡಿಗೆ ಬರುತ್ತೆ. ಅವರು ದುಡಿಯೋದು ಬೇಡ, ಆ ಆಸ್ತಿ ದುಡಿತದೆ. ಈಗ ನಮಗೆ ಮೀನರಾಶಿಯವರಿಗೆ ಸಾಮಾನ್ಯ ಹೇಗೆ ಇರ್ತದೆ ಅಂತಂದರೆ ನಾವು ಅಂತಂದರೆ ಮೀನರಾಶಿಯವರು ಹೇಗೆ ಇರುತ್ತೆ, ನಾವು ಕಷ್ಟಪಟ್ಟು ದುಡಿಬೇಕು, ಹೀಗೆ ದುಡ್ಡು ಮಾಡಬೇಕು. ಹೀಗೆ ಒಂದು ಮೀನರಾಶಿಯವರು ಪರಿಶ್ರಮವನ್ನು ಪಡ್ತಾರೆ, ಕಷ್ಟವನ್ನು ಪಡ್ತಾರೆ. ಎಲ್ಲ ಏನೇ ಪಟ್ಟರೂ ಕೂಡ ಅವರು ಜೀವನದಲ್ಲಿ ಒಂದು ದಿವಸ ಒಳ್ಳೆಯದಾಗತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ರಾಶಿಯವರು ಮೀನರಾಶಿಯವರು. ಮತ್ತೇನು ಸ್ವಲ್ಪ ಸಮಯ ಬೇಕು. ಸಮಯದ ನಂತರ ಕೆಲವು ಸಮಯ ಬಂದ ಮೇಲೆ ಗುರುಬಲ ಬರುತ್ತೆ. ಗುರುಬಲ ಬಂದ ಮೇಲೆ ಪೂರ್ವಾಜಿತ ಕರ್ಮ ಅವರಿಗೆ ಪುಣ್ಯದ ಫಲ ಪ್ರಾಪ್ತಿಯಾಗ್ತದೆ. ಇವಾಗ ಕರ್ಮದ ಫಲ ಪ್ರಾಪ್ತಿಯಾಗಿದೆ. ಆ ರಾಶಿಯಲ್ಲಿ ಶನಿ ಭಗವಂತ ಕೂತ್ಕೊಂಡು ಇದ್ದಾನೆ. 12ರಲ್ಲಿ ರಾಹು ಇದ್ದು 6ನೇ ಮನೆಯಲ್ಲಿ ಶತ್ರುಗಳನ್ನು ಕ್ರಿಯೇಟ್ ಮಾಡಿ ಬಿಡ್ತಾನೆ. ರೋಗ ಸಾಲಗಳನ್ನ ಜಾಸ್ತಿ ಮಾಡ್ತಾನೆ, ಸಾಲಗಾರರಾಗ್ತಾರೆ. ಇವೆಲ್ಲ ಕಾಮನ್ ಆಗಿ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ನಡೆಯೋದು. ಪ್ರತಿ ತಿಂಗಳ ಬಂದಾಗಲೂ ನಾವು ಹೇಳ್ತಾ ಇರ್ತೀವಿ, ನಿಮಗೆ ಹಂಗಿರುತ್ತೆ ಹಂಗಿರುತ್ತೆ ಅದು ಇರುತ್ತೆ ಅಂತೇಳಿ. ನೀವು ಯೋಚನೆ ಮಾಡ್ಕೊಂಡು ನಿಮ್ಮ ಕೆಲಸದಲ್ಲಿ ಅದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಎಲ್ಲ ಸಮಸ್ಯೆ ಇರುತ್ತೆ ಅಂತಲ್ಲ, ಸಾಧ್ಯತೆ ಇರುತ್ತೆ. ಜ್ಯೋತಿಷ್ಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಟೂಲ್ಸ್ ಅಂತ ಹೇಳ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಭಾಳ ಮುಖ್ಯವಾದ ವಿಚಾರ. ಮುಂದೆ ಏನಾಗುತ್ತೆ ಅಂತ ಕಂಡುಹಿಡಿದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಗ್ರಹಗಳ ಒಂದು ಆಧಾರವಾಗಿಟ್ಟುಕೊಂಡು, ಸೂರ್ಯ ಚಂದ್ರನನ್ನು 9 ಗ್ರಹಗಳನ್ನು ಆಧಾರವಾಗಿಟ್ಟುಕೊಂಡು ಪಂಚಾಂಗವೇ ಪ್ರಮಾಣ ಅಂತ ನಾವು ಅದನ್ನು ಒಪ್ಪಿ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಅಂತೇಳಿ ಪ್ರತ್ಯಕ್ಷ ಜ್ಯೋತಿಷ್ಯ ಶಾಸ್ತ್ರವೇ ಆಗಿರೋದ್ರಿಂದ ಇಂಥ ಶಾಸ್ತ್ರದ ಆಧಾರದ ಮೇಲೆ ಮುಂದೆ ಹೋಗತಕ್ಕಂಥ ವಿಚಾರವನ್ನು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಜ್ಯೋತಿಷ್ಯ ಒಂದು ಸಲಹೆ, ಜ್ಯೋತಿಷ್ಯ ಒಂದು ಯೋಚನೆ, ಜ್ಯೋತಿಷ್ಯ ಮುಂದೆ ಆಗುವಂಥದ್ದನ್ನು ಒಂದು ಊಹೆ ಮಾಡಿ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಅದು ಊಹೆ ಮಾಡಿ ಹೇಳ್ತಕ್ಕಂಥದ್ದು. ನಾವು ಅದರಲ್ಲಿ ನಿಮಗೆ 50ರಿಂದ 60% ನಿಮಗೆ ಗೋಚರನೂ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಜಾತಕ ಇದಕ್ಕೆ ಸಪೋರ್ಟ್ ಮಾಡಿದ್ರೆ 100ಕ್ಕೆ 100 ಒಳ್ಳೆಯದಾಗ್ತದೆ, ಮತ್ತು ಕೆಟ್ಟದ್ದು ಒಳ್ಳೆಯದು ಎರಡೂ ಆಗ್ತದೆ. ಜಾತಕ ಇದಕ್ಕೆ ತದ್ವಿರುದ್ಧವಾಗಿದ್ದಾಗ 50% ಹಂಗೂ ಹಿಂಗೂ ಆಗುತ್ತೆ. ಹಾಗಾಗಿ ಇದು ಗೋಚರ ಫಲ.
ಗೋಚರ ಫಲ 50% ರಿಸಲ್ಟ್ ಬರುತ್ತೆ. ಜಾತಕ ಚೆನ್ನಾಗಿದ್ದರೆ 100ಕ್ಕೆ 100 ಬರುತ್ತೆ. ಜಾತಕ ಚೆನ್ನಾಗಿಲ್ಲ ಅಂದರೆ 50% ಬರುತ್ತೆ. ಹೀಗೆ ಜಾತಕಕ್ಕೆ ಇದು ಸಪೋರ್ಟಿಂಗ್ ಇದ್ದರೆ 100ಕ್ಕೆ 100, ಜಾತಕಕ್ಕೆ ಸಪೋರ್ಟ್ ಇಲ್ಲ ಅಂದರೆ 50%. ಅಂದರೆ ಇದು ನಿಮಗೆ ಗೋಚರ ಫಲ ಕೊಟ್ಟೇ ಕೊಡುತ್ತೆ, ನಾವು ಹೇಳಿದ್ದು ನಿಮಗೆ ಕೊಟ್ಟೇ ಕೊಡುತ್ತೆ, ಪ್ರಮಾಣ ಹೆಚ್ಚು ಕಮ್ಮಿ ಆಗುತ್ತೆ. ಹೀಗಾಗಿ ಇಂಥ ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರವು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಹಣಕಾಸಿನ ವಿಚಾರದಲ್ಲೂ ಹುಷಾರಾಗಿರಬೇಕು. ಸ್ಯೂರಿಟಿ ಸಾಲ ಕೊಡೋದು, ಸ್ಯೂರಿಟಿ ಹಾಕೋದು, ಒಡವೆ ಇಡೋದು, ಮನೆ ಪತ್ರ ಯಾರ್ಯಾರು ಕೊಡೋದು, ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ತೊಂದರೆ ಮುಂದೆ ಬರಬಹುದು. ಹಾಗಾಗಿ ಅದೆಲ್ಲ ಜಾಗ್ರತೆ ವಹಿಸ್ಕೊಂಡು ಮುಂದೆ ನುಗ್ಗೋದ್ರಿಂದ ಒಳ್ಳೆಯದಾಗ್ತದೆ. ಮತ್ತು ನಿಮಗೆ ಆರಾಧನೆಯನ್ನು ಮಾಡಬೇಕು, ಹೆಚ್ಚಿನದಾಗಿ ಈಶ್ವರನ ಆರಾಧನೆಯನ್ನು ಮಾಡಬೇಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಹತ್ತಿರತಕ್ಕ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಲುಪತ್ರ ಅರ್ಚನೆ ಮಾಡಿ ಎಲ್ಲ ಕಷ್ಟ ನಷ್ಟ ದುಃಖ ಪರಿಹಾರ ಹೊಂದಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಈ ಮೀನರಾಶಿಯಲ್ಲಿ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.